ಪಂಚೆಯುಟ್ಟ ರೈತನಿಗೆ ಅವಮಾನವನ್ನ ಮಾಡಿದ್ರಿಂದ ಕನ್ನಡಿಗರ ಆಕ್ರೋಶಕ್ಕೆ ತುತ್ತಾಗಿದ್ದ ಜಿಟಿ ಮಾಲ್ ಬಂದ್ ಆಗಿತ್ತು. ಇದೀಗ ಎಲ್ಲಾ ಸಮಸ್ಯೆಗಳಿಂದ ಮುಕ್ತವಾಗಿದ್ದು ಜಿಟಿ ಮಾಲ್ ರೀಓಪನ್ ಆಗಿದೆ. ಪಂಚೆ ಎಫೆಕ್ಟ್ ಬಳಿಕ ಜಿಟಿ ಮಾಲ್ ರೀಓಪನ್. ಬಿಬಿಎಂಪಿಗೆ 1.78 ಕೋಟಿ ತೆರಿಗೆ ಬಾಕಿ ಪಾವತಿ. ಪಂಚೆ ಗತ್ತು ಇಡೀ ದೇಶಕ್ಕೆ ಗೊತ್ತು ಅಂತ ಪವರ್ಫುಲ್ ಪಂಚೆ ಉಟ್ಟ ಅನ್ನದಾತನಿಗೆ ಅವಮಾನ ಮಾಡಿದ್ರೆ ಅವರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ. ಬಿಳಿ ಪಂಚೆ ಉಟ್ಟು ಜಿಟಿ ಮಾಲ್ಗೆ ಹೋಗಿದ್ದ ರೈತನಿಗೆ ಅವಮಾನ ಮಾಡಿದ್ದಕ್ಕೆ ಮಾಲೆ ಬಂದ್ ಆಗಿತ್ತು. ಆದ್ರೀಗ ಪಂಚೆ ಎಫೆಕ್ಟ್ ಬಳಿಕ ಬಿಬಿಎಂಪಿಗೆ ಬಾಕಿ ತೆರಿಗೆ 1,78,00,000 ರೂಪಾಯಿ ಆಸ್ತಿ ತೆರಿಗೆ ಪಾವತಿಸಿ ಮತ್ತೆ ಜಿಟಿ ಮಾಲ್ ತೆರೆಯಲಾಗಿದೆ. ಪಂಚೆ ಹಾಕಿದ್ರು ಅನ್ನೋ ಕಾರಣಕ್ಕಾಗಿ ರೈತನನ್ನ ಒಳಬಿಡದೆ ಅವಮಾನ ಮಾಡಿದಂತ ಜಿಟಿ ವರ್ಲ್ಡ್ ಮಾಲ್ 18ನೇ ತಾರೀಕು ಬಂದ್ ಮಾಡೋದಾಗಿ ರಾಜ್ಯ ಸರ್ಕಾರ ಸೂಚನೆ ನೀಡಿತ್ತು. ಅದೇ ರೀತಿಯಾಗಿ ಜಿಟಿ ವರ್ಲ್ಡ್ ಮಾಲ್ ಬಂದ್ ಮಾಡಲಾಗಿತ್ತು. ಆದರೆ ಇವತ್ತು ಅಂದ್ರೆ 7 ದಿನಗಳ ಕಾಲ ಬಂದ್ ಮಾಡೋದಾಗಿ ಸರ್ಕಾರ ಸೂಚನೆ ನೀಡಿತ್ತು. 18ನೇ ತಾರೀಕಿಂದ ಇವತ್ತು 23ನೇ ತಾರೀಕು ಅಂದ್ರೆ 6ನೇ ದಿನಕ್ಕೆ ಮಾಲ್ ಓಪನ್ ಆಗಿದೆ. ಎಂದಿನಂತೆ ಕಾರ್ಯಚಟುವಟಿಕೆಯನ್ನು ಕೂಡ ಮುಂದುವರಿತಾ ಇದೆ. ಪಂಚೆ ಅವಮಾನದ ಬಗ್ಗೆ ಮೊದಲು ರೈತರ ಪರ ನಿಂತಿದ್ದೇ ನ್ಯೂಸ್ 18. ಈಗಲೂ ರೀಓಪನ್ ಆದ್ಮೇಲೆ ನ್ಯೂಸ್ 18 ಪ್ರತಿನಿಧಿ ಜಿಟಿ ಮಾಲ್ ಬಳಿಗೆ ತೆರಳಿ ಮಾಹಿತಿ ಕಲೆ ಹಾಕಿದ್ದಾರೆ. ರೈತ ಫಕೀರಪ್ಪ ಪಂಚೆ ಉಟ್ಟು ಮಾಲ್ಗೆ ಬಂದಿದ್ದ ಅನ್ನೋ ಕಾರಣಕ್ಕೆ ಸಂಕಷ್ಟಕ್ಕೆ ತಗ್ಲಾಕೊಂಡಿದ್ದ ಮಾಲ್ ಮತ್ತೆ ವ್ಯವಹಾರ ಆರಂಭಿಸಿದೆ. ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರು ಕೂಡ ಮಾಹಿತಿಯನ್ನ ನೀಡಿದ್ರು. ರೈತನನ್ನ ಅವಮಾನ ಮಾಡಿದ ಕಾರಣಕ್ಕಾಗಿ ಬಂದ್ ಮಾಡ್ತಾ ಇದ್ದೇವೆ, ಅದಕ್ಕೆ 7 ದಿನಗಳ ಕಾಲ ಬಂದ್ ಮಾಡ್ತೇವೆ. ಕೇವಲ ಈ ಮಾಲ್ ಅಲ್ಲ, ಇದೇ ರೀತಿಯಾಗಿ ಬೇರೆ ಯಾವುದೇ ರೀತಿಯ ಮಾಲ್ಗಳಾಗ್ಲಿ ಅಥವಾ ಕ್ಲಬ್ಗಳಾಗಿ ಈ ರೀತಿಯಾಗಿ ಅವಮಾನ ಮಾಡಿದ್ರೆ ಖಂಡಿತವಾಗಿ ಕೂಡ ಕ್ರಮವನ್ನು ಕೈಗೊಳ್ತೀವಿ. ಮಾಡಿದ್ದುಣ್ಣೋ ಮಹಾರಾಯ ಅನ್ನೋದು ಇದಕ್ಕೆ ನೋಡಿ. ಅವಮಾನದ ಬಳಿಕ ಕರುನಾಡು ಆಕ್ರೋಶಗೊಂಡಿತ್ತು. ಇಷ್ಟು ದಿನ ಆಸ್ತಿ ತೆರಿಗೆ ಕಟ್ಟದೆ ಬಿಬಿಎಂಪಿಗೆ ಚಳ್ಳೆಹಣ್ಣು ತಿನ್ನಿಸ್ತಿದ್ದ ಜಿಟಿ ಮಾಲ್ ಮಾಲೀಕರು ತೆರಿಗೆ ಬಾಕಿ ಪಾವತಿಸಿದ್ದಾರೆ. 7 ದಿನ ಬಂದ್ ಮಾಡಬೇಕಾದ ಜಿಟಿ ಮಾಲ್ 6ನೇ ದಿನ ಓಪನ್ ಆಗಿದೆ. ಅದು ಯಾವ ಕಾರಣಕ್ಕಾಗಿ ಅನ್ನೋದ್ರ ಬಗ್ಗೆ ಸರ್ಕಾರನೂ ಕೂಡ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಅದರ ಜೊತೆಗೆ ಜಿಟಿ ವರ್ಲ್ಡ್ ಮಾಲ್ನ ಮಾಲಕರು ಕೂಡ ಪ್ರತಿಕ್ರಿಯೆಯನ್ನ ನೀಡಬೇಕಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.